ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ 20ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾದ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಿಡನಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಬಿಸಿಯೂಟ ಸೇವಿಸಿದ ಬಳಿಕ ಮಕ್ಕಳಲ್ಲಿ ವಾಂತಿ, ಭೇದಿ ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು, ತಕ್ಷಣ ಮಕ್ಕಳನ್ನ ಮುಂಡರಗಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಊಟದಲ್ಲಿ ಹಲ್ಲಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದ್ದು, ಮುಖ್ಯ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಗಳ ವಿರುದ್ಧ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಅಡುಗೆ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಎಂಬ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಇದಕ್ಕೆ ನಿಖರವಾದ ಕಾರಣ ಏನು ಎಂಬುದು ತನಿಖೆಯಿಂದಷ್ಟೇ ಸ್ಪಷ್ಟವಾಗಬೇಕಿದೆ. ಗಾಳಪ್ಪ ಎಚ್ ಹರಿಜನ್, ಗದಗ. ಏನಂದ್ರೆ ಡಾಕ್ಟರ್ ಏನಂದ್ರೆ ಒಟ್ಟ ಕೇರಳ ಮೂರನೇ ಸರ ತೀರ್ಮಾನ ಮಾಡ್ಬೇಕು. ಸಂಜೆ ಮುಂದೆ ಕಿಲಿ ಹಾಕ್ತೀವಿ. ಏನಂದ್ರೆ ಹೆಡ್ ಮಾಸ್ಟರ್ ಅವ್ರು ಏನಲ್ಲ ಅವ್ರ ಬಂದಾರ ಅಡಿಗೆ ಮಾಡಾರ ಇವತ್ತಿಗೆ ಬಂದಿಲ್ಲ, ಸಂಡೆಗೆ ಬಂದಿಲ್ಲ. ಇಲ್ಲ ಓಡಿ ಕರ್ಕೊಂಡ್ ಮಕ್ಕಳು ಕರ್ಕೊಂಡ್ ಹೆಡ್ ಮಾಸ್ಟರ್ ಬಂದಾರ, ಅಡಿಗೆ ಮಾಡಾರ ಯಾರು ಬಂದಿಲ್ಲ. ಎಲ್ಲರೂ ಬಂದಾರ, ಶಿಕ್ಷಕರು ಎಲ್ಲರೂ ಬಂದಾರ, ಅಡಿಗೆ ಮಾಡಾರ ಯಾರು ಬಂದಿಲ್ಲ. ಮತ್ತೆ ಏನಂದ್ರೆ ಅವ್ರು ಅಡಿಗೆ ಹಾಕರ್ ಏನಂದ್ರೆ ಇಲ್ಲ ಅವರು ಕೈಗೆ ಸಿಕ್ಕಿಲ್ಲ. ಇನ್ಸ್ಪೆಕ್ಟರ್ ಎಲ್ಲಿದ್ರು ಬರ್ಬೇಕು. ಇಷ್ಟು ವರ್ಷ ಆಯ್ತು ಸರ್ಕಾರಿ ಶಾಲೆ ಸ್ಟಾರ್ಟ್ ಆಗಿ ಒಂದ್ ದಿವಸ ವಿಸಿಟ್ ಮಾಡಿ ನೋಡಿಲ್ಲ ಅವ್ರು. ಫುಡ್ ಹೆಂಗ್ ಕೊಡಾಕತ್ರ, ಏನ್ ಕೊಡಾಕತ್ರ, ಹೆಂಗ್ ನಡೆಯಾಕತ್ತೈತಿ ಅಂತ ವಿಸಿಟ್ ಮಾಡಿಲ್ಲ ಅವ್ರು. ಬರ್ಬೇಕು, ಬಂದು ವಿಸಿಟ್ ಮಾಡಿ ಅದೇನು ರಿಪೋರ್ಟ್ ತೋರ್ಸ್ಬೇಕು ನಮಗ. ಎಸ್ ಮಂದಿ ಅದ ಹುಡುಗರು ಶಾಲೆನ ಒಟ್ಟು ಶಾಲೆ ಹೊತ್ತು ಬಂದರು ದವಾಖಾನೆ ಕರ್ಕೊಂಬಂದಾರ. ಇನ್ನು ಮುಂದೆ ಏನು ಹೇಳಿಲ್ಲ ಡಾಕ್ಟರ್, ಅವ್ರು ಹೇಳಿದ್ದ ಕೊಟ್ಟೆ ನಾನು ಏನೈತೆ ಅನ್ನೋದು ಡಾಕ್ಟರ್ ಹೇಳಿದ್ದ. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.